ನಮಸ್ತೆ ಎಲ್ರಿಗೂ. ಯಾರು ನನ್ನ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ನಾನಿವತ್ತು ಬೆಣ್ಣೆ ಬಿಸ್ಕೆಟ್ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ. ಇದು ತುಂಬ 3 ಐಟಮಲ್ಲಿ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಲಿ ಹೆಂಗೆ ಬೇಕ್ರಿಲೆಲ್ಲ ಹೆಂಗೆ ಸಿಗುತ್ತೋ ಅದೇ ಥರ ಇರುತ್ತೆ. ಅದು ಕುಕ್ಕರ್ನಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 1 ಬೌಲಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದು 3/4 ಬೌಲಷ್ಟು ನಾನು ಸಕ್ಕರೆನ ಮಿಕ್ಸಿಯಿಂದ ಪುಡಿ ಮಾಡಿ ಮಡಿಕೊಂಡಿರೋದು. 3/4 ಬೌಲಷ್ಟಿದೆ ನೋಡಿ. ಮತ್ತು ಒಂದು 3-4 ಸ್ಪೂನ್ ತುಪ್ಪ ಹಾಕೊಂತೀನಿ, ಅಷ್ಟೇ. ಇನ್ನೇನು ಹಾಕೋಂಗಿಲ್ಲ ನೋಡಿ. ಮೊದಲು ನಾನು ಸಕ್ಕರೆ ಹಾಕೊತಾ ಇದ್ದೀನಿ. ಸಕ್ಕರೆಗೆ ನಾನು ತುಪ್ಪ ಹಾಕೋತಾ ಇದ್ದೀನಿ. ಇದರೊಳಗೆ ಎಣ್ಣೆ ಕೂಡ ಹಾಕಿ ಮಾಡ್ಬೋದು, ಆದರೆ ಟೇಸ್ಟ್ ಇರಲ್ಲ. ಎಣ್ಣೆ ಹಾಕಿದರೆ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ನಾನು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಹೆಂಗೆ ಕಲಿಸ್ಕೊಂಡಿದ್ದೀನಿ. ಈ ಥರ ಚಪಾತಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ಇದಕ್ಕೊಂದು ಸ್ವಲ್ಪ ನಾನು ಬಾದಾಮಿ ಗೋಡಂಬಿ ಸಣ್ಣ ಪುಡಿ ಮಾಡ್ಕೊಂಡಿರೋದಿತ್ತು, ಇದನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಆಪ್ಷನ್ ಇದು, ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಾಯಿತು ನೋಡಿ. ಮುಚ್ಚಿ ಸೈಡ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕುಕ್ಕರ್ ಇಟ್ಕೊಬೇಕು ಗ್ಯಾಸ್ ಮೇಲೆ. ನೋಡಿ, ನಾನು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಕಲಿಸ್ಕೊಂಡಿರೋ ಅಂಥ ಬಿಸ್ಕೆಟಿಂದ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಒಂದು ನೆಲ್ಲಿಕಾಯಿ ಸೈಜ್ ತಗೋಬೇಕು. ಇಷ್ಟು ನೋಡಿ, ಇಷ್ಟು ಸೈಜ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತುಪ್ಪನೆಲ್ಲ ಸವರ್ಕೊಂಡಿದ್ದೀನಿ ನೋಡಿ. ಇದ್ರದ್ದು ಮೇಲೆ ನಾನು ಇಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಒಳಗಡೆ ಇಟ್ಕೊತೀನಿ ನೋಡಿ. ತುಂಬ ಕುಕ್ಕರ್ ಕಾಯ್ದಿದೆ ನೋಡಿ. ಇದನ್ನು ಅದರೊಳಗಡೆ ಇಡ್ತಾ ಇದ್ದೀನಿ. ಈ ತಟ್ಟೆ ಇದ್ರೊಳಗಡೆ ಹಿಡಿತಾನೆ ಇಲ್ಲ, ಚೇಂಜ್ ಮಾಡ್ಕೊಬಿಡ್ತೀನಿ. ಚಿಕ್ಕ ತಟ್ಟೆ ಆಯಿತು. ಚಿಕ್ಕ ತಟ್ಟೆ ಆದರೆ ಅದ್ರೊಳಗಡೆ ಹಿಡಿಯುತ್ತೆ. ಇದು ಒಂದು ಸ್ವಲ್ಪ ದೊಡ್ಡ ತಟ್ಟೆ ಆಗೈತೆ ನೋಡಿ. ಇದನ್ನು ಇಟ್ಕೊಂಡಿದ್ದೀನಿ ನಾನು. ಇದಕ್ಕಾದರೆ ತಟ್ಟೆ ಹಿಡಿಯುತ್ತೆ, ಅದಕ್ಕೆ ಇದು ದೊಡ್ಡದಾಗಿರೋ ಅಂಥದ್ದು ಇಟ್ಕೊಂಡಿದ್ದೀನಿ. ಕಾಯ್ದಿದೆ. ನಾನು ಇದ್ರ ಮೇಲೆ ಮತ್ತೆ ಅದನ್ನು ಪ್ಲೇಟ್ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ. ಒಂದೊಂದು 10 ನಿಮಿಷಕ್ಕೆ ನೋಡ್ತಾ ಇರಬೇಕು ಆಗಿದೆಯಾ ಅಂತ ಹೇಳಿ. ತೆಗೆದು ಒಂದು 10 ನಿಮಿಷ ಆದಮೇಲೆ ತೆಗೆದು ನೋಡಬೇಕು ಆಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇರಬೇಕು. ತೆಗಿತಾ ಇದ್ದೀನಿ. ಚೆನ್ನಾಗಿ ಬಂದಿದ್ದಾವೆಲ್ಲ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇದು ಸುಡ್ತಾ ಇದೆ ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ. ಬಾಯ್.